ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ. ಬಾರ್ಕೂರಿನ ವಿದ್ಯಮಾನಗಳನ್ನು ತಿಳಿಯುವಂಥ ವಾರ್ತೆಯೇ ಬಾರ್ಕೂರು ವಾರ್ತೆಗಳು. ಗೋವಿಗಾಗಿ ಮೇವು ಅಭಿಯಾನದಡಿ ಬಾರ್ಕೂರು ರೋಟರಿ ಕ್ಲಬ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಶೌರ್ಯ ಘಟಕದವರಿಂದ ಹಸಿ ಹುಲ್ಲು ಕಟಾವು. ಗೋವಿಗಾಗಿ ಮೇವು ಈ ಅಭಿಯಾನದಡಿ ರೋಟರಿ ಕ್ಲಬ್ ಬಾರ್ಕೂರು ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಾರ್ಕೂರು ಶೌರ್ಯ ಘಟಕದ ವತಿಯಿಂದ ಹಸಿ ಹುಲ್ಲು ಕಟಾವು ಮಾಡಿ ಸೋದೆ ವಾದ್ಯರಾಜ ಮಠದ ಕಾಮಧೇನು ಗೋ ರಕ್ಷಣಾ ಸಮಿತಿ ಹೂವಿನಕೆರೆ ಆಸೋಡು ಕೋಟೇಶ್ವರ ಇವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಶ್ರೀ ಬಿ ಗಣೇಶ್ ಶೆಟ್ಟಿ, ಕಾರ್ಯದರ್ಶಿ ಎಚ್ ಅಜಿತ್ ಕುಮಾರ್ ಶೆಟ್ಟಿ, ರೊಟೇರಿಯನ್ ಬಿ ಸುಧಾಕರ್ ರಾವ್, ರೊಟೇರಿಯನ್ ಗಣೇಶ್ ಆಚಾರ್ಯ ಹಾಗೂ ಶೌರ್ಯ ತಂಡದ ಶ್ರೀ ಮಂಜುನಾಥ್ ಪೂಜಾರಿ, ಶ್ರೀ ಸಂದೀಪ್ ಅಮೀನ್ ಕುರಾಡಿ, ಗೌರಿ ವಿ ಪೂಜಾರಿ ಹಾಗೂ ಶೌರ್ಯ ತಂಡದ ಇತರ ಸದಸ್ಯರು ಉಪಸ್ಥಿತರಿದ್ದರು. ಊರಿನ ಪ್ರಮುಖ ದೇವಾಲಯ ಶ್ರೀ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ಹುಣ್ಣಿಮೆ ಪೂಜೆ. ಮಹತೋಬರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊಟ್ಟೆಕೇರಿ ಬಾರ್ಕೂರು. ಶ್ರೀ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ವಾಡಿಕೆಯಂತೆ ಪ್ರತಿ ತಿಂಗಳು ಹುಣ್ಣಿಮೆಯಂದು ಜರುಗುವ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಗುರುಪೂರ್ಣಿಮೆಯ ಶುಭ ದಿನದಂದು ನೆರವೇರಿತು. ಕೇಬಲ್ ಕಾಯಕ ಬಹಳ ಕಷ್ಟ. ಮಳೆಗಾಲದಲ್ಲಂತೂ ಕಷ್ಟಗಳ ಸರಮಾಲೆ. ಬನ್ನಿ ವೀಕ್ಷಿಸಿ. ಕೇಬಲ್ ಉದ್ಯಮ ಬಹಳ ಕಷ್ಟಕರವಾದಂಥ ಉದ್ಯಮ. ಮಳೆಗಾಲದಲ್ಲಂತೂ ಅದರ ಕಷ್ಟ ಹೇಳತೀರದು. ಅಂತಹ ಉದ್ಯಮವನ್ನು ಪ್ರಾರಂಭಿಸಿದ ಬಾರ್ಕೂರಿನ ಶ್ರೀ ರತ್ನಾಕರ್ ಶೆಟ್ಟಿಯವರು ಕಳೆದ 20 ವರ್ಷಗಳಿಂದ ಈ ಕೇಬಲ್ ಉದ್ಯಮದಲ್ಲಿದ್ದಾರೆ. ರಾತ್ರಿ ಹಗಲು ಕೇಬಲ್ ಸೇವೆಯಲ್ಲಿ ತೊಡಗಿದ್ದಾರೆ. ಬಾರ್ಕೂರಿನ ಜನತೆಗೆ ಕೇಬಲ್ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ರಾತ್ರಿ ಹಗಲೆನ್ನದೆ ಸೇವೆ ಸಲ್ಲಿಸುತ್ತಿರತಕ್ಕಂಥ ಚೈತನ್ಯ ಕೇಬಲ್ನ ಮಾಲಕರು ರತ್ನಾಕರ್ ಶೆಟ್ಟಿ ಬಾರ್ಕೂರು ಅವರು. ಸರಳ ಸಜ್ಜನ ವ್ಯಕ್ತಿ. ಕರೆ ಮಾಡಿದ ತಕ್ಷಣ ಬಂದು ಸೇವೆ ಸಲ್ಲಿಸುವಂಥ ಮನೋಭಾವ, ಎಲ್ಲರೊಂದಿಗೆ ಗೆಳೆಯರಂತೆ ಬೆರೆತು ಬಾಳುವಂಥ ಶ್ರೀ ರತ್ನಾಕರ್ ಶೆಟ್ಟಿ ಅವರು ಮಳೆ ಬಿಸಿಲು ಚಳಿ ಎನ್ನದೆ ಕೇಬಲ್ ಸೇವೆಯಲ್ಲಿ ತೊಡಗಿದ್ದಾರೆ. ಈಗ ಕೆಲವು ವರ್ಷಗಳಿಂದ ಕೇಬಲ್ ಸೇವೆ ಜೊತೆ ಕೇಬಲ್ನಲ್ಲಿ ಇಂಟರ್ನೆಟ್ ಸೇವೆ ಕೂಡ ನೀಡ್ತಿದ್ದಾರೆ. ಅವರಿಗೆ ನಮ್ಮ ಚಾನಲ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಅದೇ ರೀತಿ ಮುಂದೆ ಕೂಡ ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಬಾರ್ಕೂರಿನ ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಹುಣ್ಣಿಮೆ ಪೂಜೆ. ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನ ಮೂಡುಕೇರಿ ಬಾರ್ಕೂರು. ಉಡುಪಿ ಜಿಲ್ಲಾ ಶ್ರೀ ಸೋಮಶಕ್ತಿಯ ಗಾಣಿಗ ಸಮಾಜ ರಿಜಿಸ್ಟರ್ಡ್ ಮೂಡುಕೇರಿ ಬಾರ್ಕೂರು ಇವರ ಆಶ್ರಯದಲ್ಲಿ ನಿರಂತರವಾಗಿ 47 ಹುಣ್ಣಿಮೆ ಪೂರೈಸಿ 48ನೇ ಹುಣ್ಣಿಮೆಯ ಪೂಜೆ ಗುರುಪೂರ್ಣಿಮೆಯ ಶುಭ ದಿನದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಉದ್ಯಾಪನಾ ಕಾರ್ಯಕ್ರಮ ವೇದಮೂರ್ತಿ ಶ್ರೀ ಚಂದ್ರಶೇಖರ ಬಾಯರಿ ಕೋಟ ಇವರ ಪೌರತ್ಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಿತು. ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಭಜನಾ ಮಂಡಳಿ ಬಾರ್ಕೂರು ಇವರಿಂದ ಭಜನಾ ಸೇವೆ ನೆರವೇರಿತು. ಕಲಶ ಪ್ರತಿಷ್ಠೆ, ಉದ್ಯಾಪನ, ಕಲಶ ಹೋಮ, ಸಂಕಲ್ಪ, ಶ್ರೀ ಸತ್ಯನಾರಾಯಣ ವೃತ, ಕಥಾ ಶ್ರವಣ ವಾಚನ, ಮಹಾಮಂಗಳ, ಶ್ರೀ ವೇಣುಗೋಪಾಲ್ ಕೃಷ್ಣ ಪರಿವಾರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಸೇವೆ ನೆರವೇರಿತು. ರಂಗೋಲಿ ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂಥ ವಿಶಾಲ ಮಹೇಶ್ ಅವರಿಂದ ಮತ್ತೊಂದು ರಂಗೋಲಿ ಚಿತ್ರ. ಶ್ರೀ ಮಾಸ್ತಿದುರ್ಗ ಮಹಿಳಾ ಭಜನಾ ಮಂಡಳಿಯ ಅಧ್ಯಕ್ಷರಾದ ಬಾರ್ಕೂರು ಮಾಸ್ತಿ ನಗರದ ಶ್ರೀಮತಿ ವಿಶಾಲ ಮಹೇಶ್ ಪೂಜಾರಿ ಅವರು ರಂಗೋಲಿಯಲ್ಲಿ ರಚಿಸಿದ ಭಾವಚಿತ್ರಗಳು. ಬಾರ್ಕೂರು ರೋಟರಿ ಕ್ಲಬ್ ಅವರಿಂದ ವಿಭಿನ್ನ ರೀತಿಯಲ್ಲಿ ವನ ಮಹೋತ್ಸವ. ಯಾವ ದಿನ, ಎಲ್ಲಿ, ಬನ್ನಿ ತಿಳಿಯೋಣ. 500ರಲ್ಲಿ ಕೆಲವು ಲಕ್ಷ್ಮಣ ಫಲ, ಮತ್ತೆ ಪುನರ್ಪಳಿ ಕೋಕಮ್ಮು, ಮತ್ತೆ ಕೆಲವು ಔಷಧೀಯ ಗಿಡಗಳು, ಒಟ್ಟು 12 ವೆರೈಟಿ ಗಿಡಗಳು, ಜಂಬೂ ನೇರಳೆ ಮತ್ತೆ ಈ ತರದೆಲ್ಲ ಒಂದು 12 ಗಿಡಗಳನ್ನ ಸೆಲೆಕ್ಟ್ ಮಾಡಿ ನಾವು ಹೇಳಿದೀವಿ. ಯಾಕಂದ್ರೆ ಅದು ನಮ್ಮ ಕರಾವಳಿ ಪರಿಸರದೆಲ್ಲ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ಬೇರೆ ಗಿಡಗಳನ್ನ ಆಗ್ಲಿ ಅದು ಯೂಸ್ ಇಲ್ಲ, ಜೊತೆಗೆ ಅದು ಯೂಸ್ ಆಗ್ಬೇಕು, ಅವ್ರಿಗೆ ಕೂಡ ಯೂಸ್ ಆಗ್ಲಿ ಅಂತೇಳಿ ಉದ್ದೇಶದಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಾಡ್ದು ಸಂಡೇ 28 ತಾರೀಕಿಗೆ ಬೆಳಿಗ್ಗೆ 10ರಿಂದ
11 ಗಂಟೆ ಒಳಗೆ ಬಾರ್ಕೂರ್ ಕಲ್ಚಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ಪೋಸ್ಟ್ ಆಫೀಸ್ ಹತ್ರ. ಆ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 1 ಗಿಡವನ್ನ ಕೊಡ್ತಿದ್ವಿ, ಯಾಕಂದ್ರೆ ಒಬ್ಬರೇ 10 ಗಿಡ ನಾವು ಕೊಡೋದಿಲ್ಲ. ಯಾರು ಬೇಕಾದ್ರೂ ಅಲ್ಲಿ ಬಂದ್ರೆ ಬೆಳಿಗ್ಗೆ 10 ರಿಂದ 11 ಗಂಟೆ ಒಳಗೆ ಬಂದ್ರೆ 1 ಗಿಡವನ್ನ ನಾನು ಅವರಿಗೆ ಉಚಿತವಾಗಿ ನೀಡ್ತಾ ಇದ್ದೀವಿ. ಯಾಕಂದ್ರೆ ಈ ಗಿಡದಿಂದ ನಾವೇನಂತ ಹೇಳಿದ್ರೆ 1 ಗಿಡ ನಟ್ರೆ ನಮ್ಮ ರೋಟರಿ ಕೂಡ ಅವ್ರಿಗೆ ನೆನಪಿರುತ್ತೆ, ಇದು ರೋಟರಿ ಅವ್ರು ಕೊಟ್ಟಿದ್ದು ಅಂತ ಹೇಳಿ. ಜೊತೆಗೆ ಒಂದು ಪರಿಸರ ಕೂಡ ಒಳ್ಳೆದಾಗತ್ತೆ ಅಂತ ಉದ್ದೇಶ. ಶ್ರೀ ರಾಮೋತ್ಸವ ಪ್ರಯುಕ್ತ ಬಾರಕೂರಿನ ಮೂಡಿಕೇರಿಯ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವ. ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಸುವಂಥ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.